ಹಳ್ಳಿಯ ಬೆಳಗಿನ ಮಸುಕಾದ ಹೊತ್ತು ಮಂಜಿನ ಹನಿಗಳು ಹೊಲದ ಹಸಿರು ಎಲೆಗಳ ಮೇಲೆ ಮಿನುಗುತ್ತಾ ಸೂರ್ಯನ ಮೊದಲ ಕಿರಣಕ್ಕೆ ಹೊಳೆಯುತ್ತಾ ಕಾಣಿಸುತ್ತಿದ್ದವು. ದೂರದಲ್ಲಿ ಕೋಳಿಗಳ ಕೂಗು ನಿಧಾನವಾಗಿ ಗಾಳಿಯಲ್ಲಿ ಹರಡುತ್ತಾ ಹಳ್ಳಿಯ ಶಾಂತ ವಾತಾವರಣವನ್ನು ಇನ್ನಷ್ಟು ಜೀವಂತ ಮಾಡುತ್ತಿತ್ತು. ಆ ಸಮಯದಲ್ಲಿ ವರುಣ್ ಮತ್ತು ವಿಕ್ರಮ್ ಹೊಲದ ಕೆಲಸ ಮುಗಿಸಿಕೊಂಡು ದಣಿದ ದೇಹದ ಜೊತೆ ಮನೆ ಕಡೆ ನಡೆದು ಬರುತ್ತಿದ್ದರು. ಕಾಲುಗಳಲ್ಲಿ ಮಣ್ಣು ಅಂಟಿಕೊಂಡಿದ್ದರೂ ಮನಸ್ಸಿನಲ್ಲಿ ಒಂದು ಚಿಕ್ಕ ಸಂತೋಷ. ಮನೆ ಮುಂದೆ ಬಂದು ಇಬ್ಬರೂ ಮಣ್ಣಿನ ಮೇಲೆ ಕುಳಿತು ಸ್ವಲ್ಪ ಹೊತ್ತು ಉಸಿರಾಟ ಸರಿಪಡಿಸಿಕೊಂಡರು. ಗಾಳಿ ತಂಪಾಗಿತ್ತು, ಆದರೆ ಹೊಟ್ಟೆ ಮಾತ್ರ ಬಿಸಿಯಾಗಿ ಕೂಗುತ್ತಿತ್ತು. ಅಷ್ಟರಲ್ಲಿ ವಿಕ್ರಮ್ ಹೊಟ್ಟೆ ಹಿಡಿದು, "ಮಗ, ಇವತ್ತು ಊಟ ಸ್ವಲ್ಪ ಜಾಸ್ತಿ ಖಾರ ಮಸಾಲೆದಾರ ಇರಬೇಕು, ಸರಿಯಾಗಿ ತಿನ್ನೋಕೆ ಮನಸ್ಸಾಗ್ತಿದೆ" ಎಂದ. ಅದನ್ನು ಕೇಳಿದ ತಕ್ಷಣ ವರುಣ್ ಕಣ್ಣಲ್ಲಿ ಒಂದು ಕಿಚ್ಚು ಹೊತ್ತಂತಾಯಿತು. "ಹಾಗಿದ್ರೆ ಹಳ್ಳಿ ಸ್ಟೈಲ್ ನಾಟಿ ಕೋಳಿ ಸಾಂಬಾರ್ ಮಾಡೋಣ, ಅದು ಮಡಿಕೆಯಲ್ಲಿ ಕಡ್ಡಿ ಬೆಂಕಿಯಲ್ಲಿ ಮಾತ್ರ" ಎಂದ. ಆ ಮಾತು ಕೇಳಿದ ಕ್ಷಣದಲ್ಲಿ ಇಬ್ಬರೂ ಎದ್ದು ಕೆಲಸಕ್ಕೆ ಇಳಿದರು. ಮನೆ ಹಿಂಭಾಗದಲ್ಲಿ ಓಡಾಡುತ್ತಿದ್ದ ನಾಟಿ ಕೋಳಿಯನ್ನು ಹಿಡಿಯಲು ಸ್ವಲ್ಪ ಓಡಾಟ, ನಗು, ಆಟ, ಹಳ್ಳಿ ಜೀವನದ ಸಣ್ಣ ಸಣ್ಣ ಸಂತೋಷಗಳು ಅಲ್ಲಿ ಗೋಚರಿಸುತ್ತಿದ್ದವು. ಕೊನೆಗೆ ಕೋಳಿಯನ್ನು ಹಿಡಿದು ಬಿಸಿ ನೀರಿನಲ್ಲಿ ತೊಳೆಯುತ್ತಾ ರೋಮಗಳನ್ನು ನಿಧಾನವಾಗಿ ತೆಗೆಯಲು ಶುರು ಮಾಡಿದರು. "ಇಲ್ಲಿ ಅವಸರ ಬೇಡ, ಸ್ವಚ್ಛತೆ ಮುಖ್ಯ" ಎಂದು ವರುಣ್ ಹೇಳುತ್ತಾ ಪ್ರತಿಯೊಂದು ಹಂತವನ್ನು ಗಮನದಿಂದ ಮಾಡುತ್ತಿದ್ದ. ಅದಾದ ನಂತರ ಕಟಿಂಗ್ ಪ್ರಾರಂಭವಾಯಿತು. ಮೊದಲಿಗೆ ತಲೆ ಮತ್ತು ಕಾಲುಗಳನ್ನು ಬೇರ್ಪಡಿಸಿ, ನಂತರ ಎದೆ ಭಾಗವನ್ನು ಸರಿಯಾಗಿ ಕತ್ತರಿಸಿ, ರೆಕ್ಕೆಗಳನ್ನು ವಿಭಜಿಸಿ, ಮಾಂಸದ ತುಂಡುಗಳನ್ನು ಸಮಾನ ಗಾತ್ರದಲ್ಲಿ ಸಿದ್ಧಪಡಿಸಿದರು. ಪ್ರತಿಯೊಂದು ತುಂಡು ಅಡುಗೆಗೆ ಸರಿಯಾಗಿ ಬೇಯುವಂತೆ ಗಮನ ಕೊಟ್ಟರು. ನಂತರ ಉಪ್ಪು ಹಾಕಿದ ನೀರಿನಲ್ಲಿ ಮತ್ತೆ ಮತ್ತೆ ತೊಳೆಯುತ್ತಾ ರಕ್ತದ ಗುರುತು ಸಂಪೂರ್ಣ ಹೋಗುವವರೆಗೆ ಸ್ವಚ್ಛ ಮಾಡಿ ಬದಿಯಲ್ಲಿ ಇಟ್ಟರು. ಇದಾದ್ಮೇಲೆ ಮಸಾಲೆಯ ಸಿದ್ಧತೆ ಶುರುವಾಯಿತು. ಇದು ಈ ಅಡುಗೆಯ ಹೃದಯವೇ ಸರಿ. ವಿಕ್ರಮ್ ಮಣ್ಣಿನ ತಟ್ಟಿಯಲ್ಲಿ ತಾಜಾ ತೆಂಗಿನಕಾಯಿ ತುಂಡುಗಳು, ಒಣಮೆಣಸಿನಕಾಯಿ, ಧನಿಯಾ ಬೀಜ, ಜೀರಿಗೆ, ಕರಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಇವೆಲ್ಲವನ್ನು ಜೋಡಿಸಿದ. ಇವುಗಳನ್ನು ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಬಾಡಿಸಿದಾಗ ಆ ಸುಗಂಧ ಹಳ್ಳಿಯ ಗಾಳಿಯಲ್ಲೇ ಹರಡತೊಡಗಿತು. ನಿಜವಾದ ಹಳ್ಳಿ ಅಡುಗೆ ಪ್ರಾರಂಭವಾದ ಸಂಕೇತವೇ ಅದು. ಬಾಡಿಸಿದ ಮಸಾಲೆಯನ್ನು ಕಲ್ಲಿನ ರುಬ್ಬಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ನಿಧಾನವಾಗಿ ರುಬ್ಬಲು ಶುರುಮಾಡಿದರು. ಚಕ್ ಚಕ್ ಎಂಬ ಶಬ್ದ, ಮಸಾಲೆ ಮೃದುವಾಗಿ ಪೇಸ್ಟ್ ಆಗುತ್ತಾ ಹೋಗುವ ದೃಶ್ಯ, ಇದು ಯಂತ್ರದಲ್ಲಿ ಸಿಗದ ನಿಜವಾದ ರುಚಿಯ ರಹಸ್ಯ. ವಿಕ್ರಮ್ ಆ ವಾಸನೆಯನ್ನು ಆಳವಾಗಿ ಉಸಿರಾಡುತ್ತಾ, "ಈ ಸ್ಮೆಲ್ ನೋಡಿದ್ರೇನೆ ಊಟ ರೆಡಿ ಅನಿಸ್ತಿದೆ" ಎಂದು ನಗುತ್ತಾನೆ ಹೇಳಿದ. ಇದೀಗ ಅಡುಗೆ ಹಂತ. ಮನೆ ಮುಂದೆ ಮಣ್ಣಿನ ಮೇಲೆ ಹಳೆಯ ಮಡಿಕೆಯನ್ನು ಇಟ್ಟು ಕೆಳಗೆ ಒಣಕಡ್ಡಿ, ತೆನೆ, ಒಣ ಎಲೆಗಳನ್ನು ಹಾಕಿ ಬೆಂಕಿ ಹಚ್ಚಿದರು. ಬೆಂಕಿ ನಿಧಾನವಾಗಿ ಉರಿಯುತ್ತಾ ಹೊಗೆ ಮಣ್ಣಿನ ವಾಸನೆಯ ಜೊತೆ ಸೇರಿ ಒಂದು ಅದ್ಭುತ ವಾತಾವರಣ ಸೃಷ್ಟಿಸಿತು. ಮಡಿಕೆ ಬಿಸಿಯಾದ ಮೇಲೆ ಎಣ್ಣೆ ಸುರಿದು ಈರುಳ್ಳಿ ಮತ್ತು ಕರಿಬೇವು ಹಾಕಿ ಬಾಡಿಸಿದರು. ಈರುಳ್ಳಿ ಬಂಗಾರದ ಬಣ್ಣಕ್ಕೆ ತಿರುಗಿದಾಗ ಟೊಮೆಟೊ ಸೇರಿಸಿ ಮೃದುವಾಗುವವರೆಗೆ ಕಲಸಿದರು. ನಂತರ ಕತ್ತರಿಸಿದ ಕೋಳಿ ತುಂಡುಗಳನ್ನು ಸೇರಿಸಿ ಚೆನ್ನಾಗಿ ಕರಿಯಲು ಬಿಟ್ಟರು. ಇದೇ ಮುಖ್ಯ ಹಂತ. ಉಪ್ಪು ಮತ್ತು ಅರಿಶಿನ ಹಾಕಿ ಕೋಳಿಗೆ ಒಳಗಿನಿಂದಲೇ ರುಚಿ ಸೇರಿಸಿದರು. ನಂತರ ರುಬ್ಬಿದ ತೆಂಗಿನಕಾಯಿ ಮಸಾಲೆ ಸೇರಿಸಿದ ಕ್ಷಣ ಮಡಿಕೆಯಿಂದ ಹೊರಬಂದ ವಾಸನೆ ಇನ್ನೂ ಜಾಸ್ತಿಯಾಯಿತು. ಖಾರ ಕಡಿಮೆ ಆಗ್ಬಾರ್ದು ಎಂದು ವಿಕ್ರಮ್ ಇನ್ನೂ ಮೆಣಸಿನ ಪುಡಿ ಸೇರಿಸಿ ನಗುತ್ತಿದ್ದ. ನೀರು ಸೇರಿಸಿ ನಿಧಾನ ಉರಿಯಲ್ಲಿ ಕುದಿಯಲು ಬಿಟ್ಟರು. ಸಣ್ಣ ಸಣ್ಣ ಬುಬ್ಬುಳುಗಳು ಮೇಲಕ್ಕೆ ಬಂದು ಸಿಡಿಯುತ್ತಾ, ಸಾಂಬಾರ್ ಗಟ್ಟಿಯಾಗುತ್ತಾ, ಕೋಳಿ ಮತ್ತು ಮಸಾಲೆ ಒಂದಾಗಿ ಅದ್ಭುತ ರುಚಿಯನ್ನು ಸೃಷ್ಟಿಸುತ್ತಿದ್ದವು. ಮಧ್ಯ ಮಧ್ಯ ಕಲಸುತ್ತಾ ಕೆಳಗೆ ಅಂಟದಂತೆ ನೋಡಿಕೊಂಡರು. ಸುಮಾರು ಅರ್ಧ ಗಂಟೆ ನಂತರ ಮೇಲಿಂದ ಎಣ್ಣೆ ತೇಲುತ್ತಾ ಕೆಂಪಾಗಿ ಮಿನುಗುತ್ತಿದ್ದ ಸಾಂಬಾರ್ ಸಿದ್ಧವಾಯಿತು. ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿದ ನಂತರ ಇಬ್ಬರೂ ಮಣ್ಣಿನ ಮೇಲೆ ಕೂತು ಎಲೆ ತಟ್ಟೆಯಲ್ಲಿ ಬಿಸಿ ಅನ್ನ ಮತ್ತು ರಾಗಿ ಮುದ್ದೆ ಹಾಕಿಕೊಂಡು ಅದರ ಮೇಲೆ ಆ ಖಾರ ನಾಟಿ ಕೋಳಿ ಸಾಂಬಾರ್ ಸುರಿದು ತಿನ್ನಲು ಶುರು ಮಾಡಿದರು. ಮೊದಲ ತುಂಡು ಬಾಯಿಗೆ ಹೋದ ಕ್ಷಣ ಕಣ್ಣುಗಳು ಸ್ವತಃ ಮುಚ್ಚಿಕೊಂಡವು. ಖಾರದ ತಿವಿತ, ಮಸಾಲೆಯ ಗಾಢ ರುಚಿ, ಮಡಿಕೆಯ ಉರಿ, ಕಟ್ಟಿಬೆಂಕಿಯ ಸುವಾಸನೆ, ಇದು ಊಟ ಅಲ್ಲ, ಅನುಭವ.